ಜೈ ಶ್ರೀರಾಮ್ ರೇಲ ಉತ್ತರ ಕರ್ನಾಟಕ ಮಂದಿಗ ಇವತ್ತ ಇದ್ದ ಕಾಲೇಜಾಗ ಭಾಳ ದಿನ ಬಾದ್ ಕಾಲೇಜ್ ಬಂದಿದೆ. ಬರ್ತಿರ್ತಾಳೆ ಒಂದು ಕಾಲೇಜ್ ಫಂಕ್ಷನ್ ಇತ್ತು, ಅದಕ್ಕೆ ಅಟೆಂಡ್ ಕಡೆಯಿಂದ ಬಂದೆ. ಏನಂತ ಕೇಳಿದ್ರೆ ಯುವನಿಧಿ ಕಡೆಯಿಂದ ಒಂದು ಪ್ರೋಗ್ರಾಮ್ ಮಾಡ್ತಾರ. ಅದ್ರ ಬಾರ್ದಾಗೆ ಏನೇನು ಮಾಡ್ತಾರ ಅಂತ ಹೇಳಿ ನೋಡಕ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಭಾಳ ಜನ ಡಿಗ್ರಿ ಮುಗಿಸಿದವ್ರು ಇದ್ರಿ, ನಮ್ಮ ಸೀನಿಯರ್ಸ್ ಇದ್ರಿ, ಅವರಿಗೆಲ್ಲ ಯುವನಿಧಿ ಬಾರ್ದಾಗ ಎಕ್ಸ್ಪ್ಲೇನ್ ಮಾಡ್ಕೊಡ್ತೇವೆ. ಅದೇ ರೀತಿ ನೀವು ಆ ಟಿಪ್ಸ್ ಎಲ್ಲ ಯೂಸ್ ಮಾಡ್ತಂತಾರ, ನೀವು ಕೂಡ ಮಂತ್ಲಿ 3000 ಬರ್ತಾವ, ಯೂಸ್ ಮಾಡ್ಕೋರು. ಓಕೆ, ಜೈ ಶ್ರೀರಾಮ್. ಈಗ ಪ್ರೋಗ್ರಾಮ್ ಒಳಗೆ ಸಿಗ್ತಾವ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿರುವಂತಹ ಯುವನಿಧಿ ಯೋಜನೆಯನ್ನು ಅದರ ಅನುಷ್ಠಾನದ ಅರಿವು ಕಾರ್ಯಕ್ರಮವನ್ನು ತಾಲೂಕು ಆಡಳಿತದ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈ ನಮ್ಮ ಉಳ್ಳಾವರ ಕಾಲೇಜಿನಲ್ಲಿ ಈ ಒಂದು ಸುಂದರ ಸಮಾರಂಭದ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ಈ ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿರುತ್ತಾರ. ವಾಡಿಕೆಯಂತೆ ಎಲ್ಲ ಶುಭ ಸಮಾರಂಭಗಳಲ್ಲಿ ದೇವರನ್ನು ಪ್ರಾರ್ಥಿಸುವುದು ವಾಡಿಕೆ. ಅದರಂತೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾದ ಒಂದು ಪ್ರಾರ್ಥನಿಕತೆಯ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ಪ್ರಾರ್ಥನಿಕತೆಯನ್ನು ಆಡಲಿದ್ದಾರೆ ಕುಮಾರ ವಿಕಾಸ್ ವಿಕಾಸ್ ಮೂರೈಸಿದ್ದಾರೆ. ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನನ್ನ ಬಲಿ, ನೀಡು ಶಿವ ನೀಡದಿರು ಶಿವ. ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಹುಮ್ನಾಬಾದ್ ತಾಲೂಕಾ ಅನುಷ್ಠಾನ ಸಮಿತಿಯ ಮೇಲುಸ್ತುವಾರಿ ಸಚಿವರ ಅಧ್ಯಕ್ಷರಾಗಿರುವಂತಹ ಶ್ರೀ ಅಫ್ಸರ್ ಮಿಯಾ ಅವರಿಗೆ ವೇದಿಕೆಯ ಪರವಾಗಿ, ಮಹಾವಿದ್ಯಾಲಯದ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹುಮ್ನಾಬಾದ್ ತಾಲೂಕಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ದೀಪಿಕಾ ನಾಯ್ಕರ್ ಮೇಡಮ್ ಅವರಿಗೆ ವೇದಿಕೆ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ನಾ ಎಲ್ಲ ಡಿಗ್ರಿ ಹುಡುಗರಿಗೆ ಹೇಳೋದು ಒಂದೇ, ನೀವು ಡಿಗ್ರಿ ಲೈಫ್ನಾಗ ಕಾಲೇಜ್ ಬರೋದು ಬಿಟ್ಟು ನೀವು ಆ ಕಡೆ ಈ ಕಡೆ ವರ್ಕ್ ಮಾಡ್ತಾ ಇದು ಅಂದ್ರೆ ನಾ ಹೇಳ್ತಾ ಸೆಕೆಂಡ್ ಇಯರ್ ತನಕ ಎಲ್ಲರೂ ಭಾಳ ನಾರ್ಮಲ್ ಲೈಫ್ ಇರಲ್ಲ, ಎಲ್ಲರೂ ಭಾಳ ಕೂಲ್ ಆಗಿರ್ತಾರ. ಬಟ್ ಸೆಕೆಂಡ್ ಇಯರ್ ಬಾದ್ ಎಲ್ಲ ಹುಡುಗರಿಗೆ ರೆಸ್ಪಾನ್ಸಿಬಿಲಿಟಿ ಬರ್ತದೆ. ನಾರ್ಮಲ್ ಲೈಫ್ನಿಂದ ಜರ ಒಂದು ಸ್ಟೇಜ್ ಮ್ಯಾಗ ಬರ್ತಂತ ರೆಸ್ಪಾನ್ಸಿಬಿಲಿಟಿ ಭಾಳ ಹೆಚ್ಚಿಗೆ ಆಯ್ತವ. ಒಬ್ಬರವ್ರ ಮನೆಗೆ ಅವರೇ ಅಣ್ಣ ಅಥವಾ ತಮ್ಮ, ಅಕ್ಕನ ಮದುವೆ ಅಥವಾ ತಂಗಿ ಮದುವೆ, ಮನೆ ಖರ್ಚು, ಸಾಲ ಇಲ್ಲ ಇರ್ತಾವಲ್ಲ ಹುಡುಗರಿಗೆ. ಅದ್ರ ಕಡೆಯಿಂದ ಡಿಗ್ರಿ ಲೈಫ್ ಬರಲ್ಲ. ಅಂಥವ್ರಿಗೆಲ್ಲ ಹೇಳೋದು ಒಂದೇ, ನೀವು ಆ ಕಡೆ ನಿಮ್ಮ ಮನೆ ಕೆಲಸ ಭೀ ನೋಡ್ಕೊಳ್ತೀರಿ, ಈ ಕಡೆ ಡಿಗ್ರಿ ಭೀ ತೆಕ್ಕೊಳತ್ತೀರಿ. ಓದೋ ಜೀವನ ಕಮ್ಮಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಡಿಗ್ರಿ ತೆಕ್ಕೋರಿ, ಭಾಳ ಯೂಸ್ ಆದಾಗಿನ ಟೈಮ್ನಾಗ ಅಷ್ಟೇ ಸ್ಕಿಲ್ಸ್ ಡೆವಲಪ್ ಮಾಡಿರಿ. ಕರ್ನಾಟಕ ಸರ್ಕಾರದಿಂದ ನಿರುದ್ಯೋಗ ಅಭ್ಯರ್ಥಿಗಳಿಗೆ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಯುವನಿಧಿ ಯೋಜನೆ ಡಿಸೆಂಬರ್ 23ರಲ್ಲಿ ಪ್ರಾರಂಭಿಸುತ್ತಾರೆ. ಅರ್ಹತೆಗಳು ಯಾರ್ಯಾರಿಂದ ಅರ್ಜಿ ಸಲ್ಲಿಸಬಹುದಂದ್ರೆ 2023ರಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆದವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಮಂತ್ಲಿ ಡಿಗ್ರಿ ಪಾಸ್ ಆದವರಿಗೆ 3000, ಡಿಪ್ಲೊಮಾ ಪಾಸ್ ಆದವರಿಗೆ ಮಂತ್ಲಿ 1500 ಸರ್ಕಾರ ನೀಡಕತ್ತಾರ. ಈಗ ಅಂತಿಮ ಎಲಿಜಿಬಿಲಿಟಿ ಏನಂದ್ರೆ ಫಲಿತಾಂಶ ಪ್ರಕಟವಾದ 180 ದಿನಗಳಾದ ನಂತರ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್ನಲ್ಲಿ ನೀವು ಉದ್ಯೋಗ ಇಲ್ಲದವರು ಅರ್ಜಿ ಹಾಕಲಿಕ್ಕೆ ಬರೋಂಗಿಲ್ಲ. ಮತ್ತು ಉನ್ನತ ವ್ಯಾಸಂಗ ಹೈಯರ್ ಎಜುಕೇಶನ್ ಆದವರು ಇದಕ್ಕೆ ಅರ್ಜಿ ಹಾಕಲಿಕ್ಕೆ ಬರೋಂಗಿಲ್ಲ. ಕರ್ನಾಟಕದಲ್ಲಿ ಕನಿಷ್ಠ 6 ವರ್ಷ ಪ್ರವಾಸಿ ಆಗಿರಬೇಕು. ನೋಂದಣಿ ಅಗತ್ಯ ಇರುವ ದಾಖಲಾತಿಗಳು, ನೋಂದಣಿಗೆ ಏನೇನು ಬೇಕಾಗಿರೋದು: SLC, PUC, ಡಿಗ್ರಿ ಮಾರ್ಕ್ಸ್ ಕಾರ್ಡು ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಆಧಾರ್ ಲಿಂಕ್ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಲಿಂಕ್ ಮೊಬೈಲ್ ನಂಬರ್, ಮತ್ತೆ ನೋಂದಾಯಿಸಿಕೊಳ್ಳಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಹಾಕಬಹುದು. ಮತ್ತೆ ಇನ್ನೊಂದು ಬೇರೆ ಕೌಂಟರ್ಗಳಲ್ಲಿ ಅಂದ್ರೆ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ, ಇಲ್ಲೆಲ್ಲ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು. ಈ ಸಹಾಯಧನವನ್ನು DBT ಮುಖಾಂತರ ಡೈರೆಕ್ಟ್ ಅಭ್ಯರ್ಥಿಗಳಿಗೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ ನೀವು ಡಿಕ್ಲರೇಷನ್ ಕೊಡಬೇಕಾಗ್ತದೆ, ನಾವು ನಿರುದ್ಯೋಗಿ ಇದ್ದೀವಿ ಅಂತ. ಈ ನೆರವು ಕನಿಷ್ಠ 2 ವರ್ಷ ತನಕ ಮುಂದುವರಿಸ್ತದೆ. ಮತ್ತೆ ಯಾವ ಜಾಬ್ ಸಿಗ್ತದೆ ನಿಮ್ಮ ಸ್ನೇಹಿತರು. ಹೆಲ್ಪ್ಲೈನ್ ನಂಬರು 1800 599 ಇದೆ, ಪ್ಯಾನಲ್ ಇದೆ, ಬರ್ಕೋಬಹುದು ನೀವು.
ಈಗಾಗಲೇ ನಮ್ಮ ಜಿಲ್ಲೆ ಬೀದರ್ ಜಿಲ್ಲೆಯ ತಾಲೂಕುವಾರು ಅಭ್ಯರ್ಥಿಗಳ ಫಲಾನುಭವಿಗಳ ಲಿಸ್ಟ್ ಆಯಾ ಐಟಿಐ ಕಾಲೇಜ್ಗಳಿಗೆ ಆಲ್ರೆಡಿ ರವಾನೆ ಆಗಿದೆ. ಮಾನ್ಯ ಆಯುಕ್ತರ ತರಬೇತಿ ಮತ್ತು ಉದ್ಯೋಗ ವಿನಿಮಯ ಆಯುಕ್ತರ ಮುಖಾಂತರ ಅವರಿಗೆ ಗೈಡ್ಲೈನ್ಸ್ ಪಾಸ್ ಆಗಿದೆ. ಯಾವ ತರ ತರಬೇತಿ ಮಾಡಬೇಕು, ಅದರ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅನ್ನೋದ್ರ ಬಗ್ಗೆ ಆಲ್ರೆಡಿ ಮಾಹಿತಿ ಹೋಗಿದೆ. ಬಟ್ ಈ ವಿಷಯದಲ್ಲಿ ಸರ್ ತಾವು ಹೇಳ್ದಂಗೆ ನಾವು ಯಾಕೆ ಹಿಂದುಳಿದೀವಿ ಅನ್ನೋದು ಒಂದು ಈ ವಿಷಯದಲ್ಲಿ ಯುವ ನಿಧಿಯಲ್ಲಿ ಅಂತಂದ್ರೆ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಸಭೆಯನ್ನ ಮೊನ್ನೆ 28/8/2025 ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಯುವ ನಿಧಿ ಒಳಗೆ ಏನು ಬಿ ಡೀಟೇಲ್ಸ್ ಅವಲ್ಲ, ಯಾಕೆ ಇದ್ರ ಒಳಗೆ ಪೋಸ್ಟರ್ ಒಳಗೆ ನೋಡ್ಕೊಂಡು ಪಾಸ್ ಮಾಡಿ ಬೇಕಾದ್ರೆ ಒಂದು ಫೋಟೋ ಭೀ ಹಾಕ್ತಾ ನೋಡ್ಕೊಂಡು ಕ್ಲಿಯರ್ ಆಗಿ. ಡಿಗ್ರಿ ಮುಗ್ದಂತ ಹರ್ರೊಬ್ಬರು ಇದ್ರ ಬಗ್ಗೆ ಫುಲ್ ಯೂಸ್ ತಗೋರಿ, ಯಾಕಂದ್ರೆ 2 ವರ್ಷದ ತನಕ ರೊಕ್ಕ ಬರ್ತಾ ಇರ್ತಾವ, ರೊಕ್ಕ ಬರೋದೇ ಬಿಡ್ತೀರಿ. ಸೊ ಯೂಸ್ ಮಾಡ್ಕೊರಿ. 2023 ಆಗಿಮೆ ಡಿಗ್ರಿ ಅದಂತ. ಓಕೆ, ಇದು ವಿಡಿಯೋ ಇಲ್ಲಿಗೆ ಎಂಡ್ ಆಯ್ತದ, ಯಾಕಂದ್ರೆ ಪ್ರೋಗ್ರಾಮ್ ಎಲ್ಲ ಮುಗಿದಿತ್ತು. ಮತ್ತೆ ಸಿಗರ್ ಮುಂದೆ ನೋಡಿದ ಜೈ ಶ್ರೀರಾಮ್ ಬಂದೆ ಮಾತ್ರ ಹರ್ ಭಾರತ್ ಹೇಳೋದು ಒಂದೇ ಯೂಸ್ಫುಲ್ ಕಂಟೆಂಟ್ ಅದ. ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡ್ರಿ, ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ, ಆಗಲದ ಕಮೆಂಟ್ ಮಾಡ್ರಿ, ಹೆಂಗೈತೆ ಅಂತ ತಿಳಿಸ್ರಿ. ಜೈ ಶ್ರೀರಾಮ್ ಬಂದೆ ಮಾತ್ರ.